ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಶಕ್ತಿ ದೇವತೆ. ಆ ದೇವಾಲಯಕ್ಕೆ 50 ವರ್ಷಗಳ ಇತಿಹಾಸ ಇದೆ. ಈಗ ಅದೇ ದೇವಾಲಯದ ಅಧ್ಯಕ್ಷಗಿರಿಗಾಗಿ ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ. ಏನಿದು ದೇವಸ್ಥಾನದ ಅಧ್ಯಕ್ಷಗಿರಿಗಾಗಿ ಜಟಾಪಟಿ ಅಂದ್ರ? ಯಾವುದಾ ದೇವಸ್ಥಾನ ಅಂದ್ರ? ಇಲ್ಲಿನ ನೋಡಿ ಡೀಟೇಲ್ಸ್. ಕರುಮಾರಿಯಮ್ಮ ದೇವಾಲಯದ ಅಧ್ಯಕ್ಷ ಗಾದಿಗಾಗಿ ಫೈಟ್. ಗೂಗಲ್ ಪೇ, ಫೋನ್ ಪೇ ಮೂಲಕ ಕಾಣಿಕೆ ಹಣ ಕಬಳಿಕೆ. ಇದು ಸುಮಾರು 50 ವರ್ಷಗಳ ಇತಿಹಾಸವಿರುವ ಶಕ್ತಿ ದೇವಿ ಕರುಮಾರಿಯಮ್ಮ ದೇವಸ್ಥಾನ. ಬೆಂಗಳೂರಿನ ಸುಬ್ರಹ್ಮಣ್ಯ ನಗರದ ಕರುಮಾರಿಯಮ್ಮ ದೇವಾಲಯದಲ್ಲಿ ಈಗ ಅಧ್ಯಕ್ಷ ಮೋಹನ್ ವರ್ಸಸ್ ಭಕ್ತರ ಫೈಟ್ ತಾರಕಕ್ಕೇರಿದೆ. ಹುಂಡಿ ಹಣ ಕದಿಯುತ್ತಿದ್ದ ಆರೋಪ ಕೇಳಿ ಬಂದಿದೆ. ದೇವಾಲಯದ ಹುಂಡಿ ಬಳಿ ತಮ್ಮದೇ ಬ್ಯಾಂಕ್ ಖಾತೆಯ ಗೂಗಲ್ ಪೇ, ಫೋನ್ ಪೇ ಸ್ಕ್ಯಾನರ್ ಹಾಕಲಾಗಿದೆ. ಆ ಮೂಲಕ ಹುಂಡಿ ಹಣ ಕಬಳಿಕೆ ಮಾಡಿದ್ದಾರೆ ಎಂದು ಭಕ್ತರೇ ಆರೋಪಿಸುತ್ತಿದ್ದಾರೆ. ಸರ್, ದೇವಸ್ಥಾನದಲ್ಲಿ ಹಲವಾರು ಬಾರಿ ಚಿನ್ನ ಕಡಿಮೆ ಆಗ್ತಾ ಬರ್ತಾ ಇತ್ತು, ಮತ್ತು ಬೆಳ್ಳಿ ಸಹ ಕಡಿಮೆ ಆಗಿದೆ. ಅದಾದ ನಂತರ ನಾವೆಲ್ಲ ಕೇಳಿದಾಗ ಇವರು ಸೆಕ್ರೆಟರಿ ನಮ್ಮ ಗೋವಿಂದರಾಜ್ ಅವರು ಇದೆಲ್ಲ ಕೇಳಿದಂಥ ಸಂದರ್ಭದಲ್ಲಿ ಇದು ನಿಮ್ಗೆ ಯಾಕೆ ಬೇಡ ಸುಮ್ಮನೆ ನೀವು ಅಂತ ಹೇಳಿದ್ದು ಮೋಹನ್ನ, ಅಧ್ಯಕ್ಷರಾದ ಮೋಹನ್ ನಾವು ಕೇಳಿದಾಗ ನೀನು ಇದ್ರೆ ಯಾರು ಬಿಟ್ಟರೆ ಬಿಡಪ್ಪ ಅಂತ ಇವ್ರನ್ನ ಇಮಿಡಿಯೇಟಾಗಿ ವಜಾ ಮಾಡ್ತಾರೆ. ಜೊತೆಯಲ್ಲಿ 32 ವರ್ಷಗಳಿಂದ ಸೇವೆ ಸಲ್ಲಿರ್ತಕ್ಕಂಥ ನಾಗೇಶ್ ಅವರು ಸಹ ಇರ್ತಾರೆ. ಇವ್ರನ್ನೂ ಅರ್ಚಕರು, ಇವ್ರನ್ನೂ ಸಹ ವಜಾ ಮಾಡ್ತಾರೆ. ವಜಾ ಮಾಡಿ ಹೊಸ ಅರ್ಚಕನ ಇಟ್ಕೊತಾರೆ. ಹಾಗಾಗಿ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಿದಾಗ, ಭಕ್ತಾದಿಗಳು ಮತ್ತು ಗೋವಿಂದರಾಜ್ ಅವರು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಹಾರಿಕೆ ಉತ್ತರ ಕೊಡ್ತಾರೆ. ಹಾರಿಕೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಪೂಜಾ ವಿಧಿವಿಧಾನಗಳು ಸರಿಯಾಗಿ ನಡೀತಿಲ್ಲ ಅಂತ ಹೇಳ್ಬಿಟ್ಟು ಹಲವಾರು ಸಾರ್ವಜನಿಕರು, ಭಕ್ತಾದಿಗಳು ಬಂದು ಕಂಪ್ಲೇಂಟ್ ಮಾಡ್ತಾರೆ ಸೆಕ್ರೆಟರಿ ಅವರಾದಂಥ ಗೋವಿಂದರಾಜ್ ಅವ್ರ ಹತ್ರ. ಹಾಗಾಗಿ ಮತ್ತೆ ಇದನ್ನು ಪ್ರಶ್ನೆ ಮಾಡಿದಾಗ, ನೀವೇನು ಭಕ್ತಾದಿಗಳ ಪರ ಇದ್ದೀರಾ, ನಮ್ಮ ಪರ ಇದ್ದೀರಾ? ಭಕ್ತಾದಿಗಳ ಪರ ಇದ್ದರೆ ನೀವು ಬೇಡ ಅಂತಲೇ ವಜಾ ಮಾಡೋದವ್ರನ್ನ. ಇನ್ನು ಅಧ್ಯಕ್ಷ ಮೋಹನ್ ವಿರುದ್ಧ ಸುಬ್ರಹ್ಮಣ್ಯ ನಗರದ ಠಾಣೆಯಲ್ಲಿ ಭಕ್ತರು ದೂರನ್ನು ದಾಖಲು ಮಾಡಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿದ ಸಹಕಾರ ಸಂಘಗಳ ಇಲಾಖೆ ತನಿಖೆಯಲ್ಲಿ ಅಧ್ಯಕ್ಷ ಮೋಹನ್ ಭ್ರಷ್ಟಾಚಾರ ಎಸಗಿದ್ದು ಸಾಬೀತಾಗಿದೆ. ಆದರೂ ದೇವಾಲಯದ ಆಡಳಿತವನ್ನು ಬಿಟ್ಟುಕೊಡುತ್ತಿಲ್ಲ ಅಂತ ಭಕ್ತರು ಆರೋಪಿಸುತ್ತಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ, ನಿಜವಾಗ್ಲೂ ನೀವು ಹೇಳ್ತಿರೋದು ಸತ್ಯ. ಭಕ್ತಾದಿಗಳಿಗೆ ಅನ್ಯಾಯ ಆಗ್ತಿದೆ. ಯಾಕಂದರೆ ಈ ದೇವಸ್ಥಾನ ಬಂದರೆ ಅವ್ರಿಗೇನೋ ವೈಬ್ರೇಷನ್ ಇಲ್ಲ, ಪೂಜಾ ವಿಧಾನಗಳಲ್ಲಿ ತೃಪ್ತಿಕರವಾಗಿಲ್ಲ ನಮಗೆ ಅಂತ ಬಹಳಷ್ಟು ಜನ ಇಲ್ಲಿ ಎಲ್ಲರೂ ಗೊತ್ತಿರೋ ವಿಷಯ ದೇವಸ್ಥಾನಕ್ಕೆ ಬರ್ತಾ ಇಲ್ಲ. ಈಗಲೂ ಸಹ ಬರ್ತಾ ಇಲ್ಲ, ನಮ್ಮನ್ನು ಕೇಳ್ತಾ ಇದ್ದಾರೆ. ನಮ್ಗೆ ಯಾಕೋ ದೇವಸ್ಥಾನಕ್ಕೆ ಬಂದರೆ ಸಮಾಧಾನಕರವಾದ ಪೂಜೆ ನಡೀತಿಲ್ಲ, ನೀವು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ. ಇದು ಆದಮೇಲೆ ನಾವು ಸಹ ಭಕ್ತಾದಿಗಳು ಕೊಟ್ಟಂಥ ದೂರಿನ ಅನ್ವಯ ಸಂಘ ಸಂಸ್ಥೆಗಳ ನೋಂದಣಾಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿಂದ ವಿಚಾರಣಾ ಹಾದಿಯನ್ನು ಪಡ್ಕೊಂಡ್ಮೇಲೆ ಇಂದಿನ ಅರ್ಚಕರಾದ ನಾಗೇಶ್ವರವರನ್ನು ನೀವು ಕರೆಸ್ಕೊಳ್ಳಿ ಅಂತ ನಮಗೆ ಹೇಳಿದ್ದಾರೆ. ಅದರಲ್ಲಿ ಆದೇಶದಲ್ಲಿ ಹೊಡಿಸಿದ್ದಾರೆ, ಆರ್ಡ್ರಲ್ಲೇ ಹೇಳಿದ್ದಾರೆ. ಸ್ಕ್ಯಾನರ್ 1.5 ವರ್ಷದಿಂದ ಆಗಿತ್ತು, ಇಲ್ಲಿ ಹಾಕಿದ್ರು. ನಾನು ಸಹ ಹೇಳಿದೆ ಅವರಿಗೆ, ನೋಡಿ ಈ ರೀತಿ ಮಾಡಬಾರ್ದು, ನಮ್ಮ ಖಾತೆ ಬ್ಯಾಂಕಲ್ಲಿದೆ, ಕೆನರಾ ಬ್ಯಾಂಕಲ್ಲಿ, ಅದರಲ್ಲೇ ಎಲ್ಲ ಆ್ಯಕ್ಟಿವ್ ಆಗಬೇಕು ಅಂತ ನಾನು ಹೇಳಿದೆ. ನನ್ನ ಮಾತನ್ನು ಕೇಳಿದಾಗ ಯಾವನು ಹೇಳಿದಂಥ ಟೇಬಲೆಲ್ಲ ತಟ್ಬಿಟ್ಟು ದೌರ್ಜನ್ಯದಿಂದ ಮಾತಾಡಿ ಪರ್ಸ್ನಲ್ ಸ್ಕ್ಯಾನರ್ ಇಟ್ಕೊಂಡು ಭಕ್ತಾದಿಗಳು ದುಡ್ಡು ಹಾಕಿದಾಗ ಅದು ಎಲ್ಲಿ ಹೋಗ್ತಿದೆ ಅಂತ ಅವ್ರಿಗೆ ಗೊತ್ತಾದ ಮೇಲೆ ನಮ್ಮ ಗಮನಕ್ಕೆ ತಂದಮೇಲೆ ನಾವೇನು ಮಾಡಿದ್ರು, DR ಅವ್ರ ಗಮನಕ್ಕೆ ತಂದರು. ಅವ್ರು ಏನು ಮಾಡಿದ್ರು, ಬಿಲ್ ಬುಕ್ಸು ಪ್ರತಿಯೊಂದನ್ನು ತರಿಸ್ಕೊಂಡು ಅದರಲ್ಲಿ ವಿಚಾರಣೆ ಮಾಡಿ ಸರಿ ತಪ್ಪನ್ನು ನೋಡಿ ದೂರು ಸರಿ ಇದೆ ಅಂದ್ಬಿಟ್ಟು ಆದೇಶ ಮಾಡಿದ್ದಾರೆ ಸರ್ ಅವರು. ಭಕ್ತರು ವರ್ಸಸ್ ಅಧ್ಯಕ್ಷ ಮೋಹನ್ ಜಟಾಪಟಿಯಲ್ಲಿ ದೇವಾಲಯಕ್ಕೆ ಬರುವ ಭಕ್ತರ ಸಂಖ್ಯೆಯಲ್ಲೂ ಗಣನೀಯ ಇಳಿಕೆಯಾಗಿದೆ. ತನಿಖೆಯಲ್ಲಿ ಅಧ್ಯಕ್ಷ ಮೋಹನ್ ಭ್ರಷ್ಟಾಚಾರ ಎಸಗಿದ್ದು ಸಾಬೀತಾಗಿದೆ. ಕೂಡಲೇ ಹಳೆ ಕಮಿಟಿಯನ್ನ ರದ್ದುಪಡಿಸಿ ಹೊಸದಾಗಿ ಚುನಾವಣೆ ನಡೆಸುವಂತೆ ದೇವಸ್ಥಾನ ಕಾರ್ಯದರ್ಶಿ ಗೋವಿಂದರಾಜುಗೆ ಸೂಚನೆ ಕೊಡಲಾಗಿತ್ತು. ದೇವಾಲಯಕ್ಕೆ ಹೊಸ ಅರ್ಚಕರನ್ನ ನೇಮಿಸಿರುವುದು ಸರಿಯಲ್ಲ. ಸಾಕಷ್ಟು ವರ್ಷಗಳಿಂದ ಹಣ ಲಪಟಾಯಿಸಿರುವ ಆರೋಪ ಇದೆ. ಕೂಡಲೇ ದೇವಾಲಯದ ಬೀರು, ಬೀಗ ಹಾಗೂ ಕೀ ಹಸ್ತಾಂತರ ಮಾಡುವಂತೆ ಭಕ್ತರು ಒತ್ತಾಯಿಸುತ್ತಿದ್ದಾರೆ. ನಾನು ಇಲ್ಲಿ 32 ವರ್ಷ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೆ. ಆಮೇಲೆ ಪೂಜೆ ಮಾಡಿದ್ಮೇಲೆ ಆ್ಯಕ್ಚುಲಿ ನಂದೊಂದು ನಮ್ಮ ತಂದೆ ಮುತ್ತಾತನ ಕಾಲದಲ್ಲಿ ಒಂದು ವಿಶ್ವನಾಥಪುರ ಅಂತ ನಮ್ಮದು ಇವು ಏರ್ಪೋರ್ಟ್ ಹತ್ರ ಇದೆ, ಅಲ್ಲಿ ದೇವಸ್ಥಾನ ಇವ್ರಿಗೆ ಈ ಕಮಿಟಿಗೆಲ್ಲ ಹೇಳ್ಬಿಟ್ಟೆ ಕಟ್ಟಿದ್ದು. ಸೊ ಕಟ್ಟಿದೆ ಅಂತ ಕೋಪಕ್ಕೆ ತೊಂದರೆ ಮಾಡಿದ್ರು. ಒಬ್ಬರು ಜನಾರ್ದನ್ ಅಂತ ಬಂದು ನಾನು ಹೋಗೋ ಬಾರ ಅಂತ ಮಾತಾಡೋ ಸ್ಟಾರ್ಟ್ ಮಾಡಿ, ಹೋಗಲಿ ಬಾರಲಿ ಅಂತ ಮಾತಾಡೋ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಹೇಳಿದೆ, ಇದು ಮಾತು ಸರಿ ಇಲ್ಲ ಅಂತ ನಮ್ಮ ಗೋವಿಂದರಾಜ್ ಅವ್ರಿಗೆ ಹೇಳಿದೆ. ಇಲ್ಲಪ್ಪ ನೀನು ಇರಬೇಕು, ಹೋಗಬೇಡ ಅಂತ ಹೇಳಿದ್ರು. ನನಗೆ ಆಮೇಲೆ ನಂಗೆ ಒಂದು ಸ್ವಲ್ಪ ಈ ದೇವಸ್ಥಾನದಲ್ಲಿ 2 ದಿವಸ ಮೇಂಟೈನ್ ಮಾಡ್ತಾಯಿದ್ದೆ. ಕಾಲಲ್ಲಿ ಸ್ವಲ್ಪ ಒಂದು ಆಪರೇಷನ್ ಮಾಡಿಸ್ಬೇಕಾಯಿತು. ಸೊ ನಾನು ಸ್ವಲ್ಪ ರಜೆ ಕೊಡಿ ಅಂತ ಕೇಳಿದೆ. ರಜೆ ಏನು ಬೇಡ, ನೀವು ಹೊರಟೋಗಿ ಬೇರೆ ನೋಡ್ಕೊತೀವಿ ಅಂತ ನಮಗೆ ಇದು ಮಾಡಿದ್ರು. ಸರಿ ಆಯ್ತಪ್ಪ, ನಿಮ್ಮ ಇಷ್ಟ ಅಂತ ಆಯಿತು. ಭಕ್ತಾದಿಗಳು ತುಂಬ ಜನ ಆ್ಯಕ್ಚುಲಿ ನೋಡಿ, ಈಗ ಇಲ್ಲಿ ಸರಿ ಪೂಜೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇಲ್ಲಿನ ಭಕ್ತಾದಿಗಳು ಅಲ್ಲಿ ಹುಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿನ ಭಕ್ತಾದಿಗಳು ನನಗೆ ಅಲ್ಲಿ ಹುಡ್ಕೊಂಡು ಬರ್ತಾರೆ ಹಳಬರು. ಯಾಕೆ ಅಲ್ಲಿ ಹೋಗಿಮ್ಮ ಶಕ್ತಿ ಇದೆ, ಚೆನ್ನಾಗಿದೆ, ಇನ್ನು ಯಾಕೆ ಬರ್ತೀವಿ ಅಂತ. ಇಲ್ಲ
ಅಲ್ಲಿ ಸರಿ ಪೂಜೆ ಮಾಡೋದಿಲ್ಲ ಅಂತ. ಎಷ್ಟೋ ಜನ ಗಾಡಿ ಹೊಸ ಕಾರ್ ತೊಗೊಂಡ್ರು ಅಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಮ್ಮ ಗೋವಿಂದರಾಜ್ ಅವ್ರು ಹೇಳ್ತಾಯಿದ್ರು, ಬನ್ನಿ ಬರಬೇಕಪ್ಪ, ಮಾಡಬೇಕು ಅಂತ. ನನಗೆ ಹೇಳಿ ಆರೋಗ್ಯ ಇಲ್ಲ ಸರ್, ನನಗೆ 2 ದಿವಸ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದೆ. ಇಲ್ಲ, ನಮ್ಮ ಸಪೋರ್ಟ್ ಮಾಡ್ತೀವಿ ಬನ್ನಿ ಅಂತ ತಿರ್ಗಾ ಕರೆಸಿದ್ದಾರೆ ನಮ್ಮನ್ನು. ಐತಿಹಾಸಿಕ ದೇವಾಲಯದಲ್ಲಿ ಈ ರೀತಿ ಜಟಾಪಟಿ ನಡೆಯುತ್ತಿದ್ದು ಕೂಡಲೇ ಇಂಥದ್ದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಬೇಕಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.